ಹಾಯ್ ಹಲೋ ಸ್ನೇಹಿತರೆ, ನಿಮಗೂ ಕೂಡ ಎಷ್ಟು ಉದ್ದವಾಗಿ ಕಪ್ಪಾಗಿ ಕೂದಲು ಬೆಳವಣಿಗೆ ಮಾಡ್ಕೋಬೇಕಾ? ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿದರೆ ನಿಮ್ಮ ಒಂದೇ ವಾರದಲ್ಲಿ ನಿಮ್ಮ ಕೂದಲು ಕೂಡ ಬೆಳವಣಿಗೆ ಆಗುತ್ತೆ. ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಆಗಲಿ, ನಿಮ್ಮ ತಲೆಯಲ್ಲಿ ಹೇರ್ ಫಾಲ್ ಸಮಸ್ಯೆ, ನಿಮ್ಮ ಕೂದಲು ದಟ್ಟವಾಗಿ ದೃಢವಾಗಿ ಮತ್ತು ರೇಷ್ಮೆ ಥರ ಉದ್ದವಾಗಿ ಸ್ಪೀಡಾಗಿ ಬೆಳವಣಿಗೆ ಮಾಡ್ಕೋಬೋದು. ಹಾಗಿದ್ದರೆ ಇವತ್ತಿನ ಈ ಬ್ಯೂಟಿಫುಲ್ ಟಿಪ್ಸ್ ನೀವೇನಾದರೂ ಟ್ರೈ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ಮೊಳಕಾಲವರೆಗೂ ಕೂಡ ಉದ್ದವಾಗಿ ಬೆಳವಣಿಗೆ ಮಾಡ್ಕೋಬೋದು. ಹಾಗಿದ್ರೆ ಇದು ಯಾವ ರೀತಿಯಾಗಿ ಯೂಸ್ಫುಲ್ ಮಾಡ್ಕೊಳ್ಳೋದಕ್ಕೆ ಬೆನಿಫಿಟ್ಸ್ ಏನೆಲ್ಲ ಇರುವಂಥದ್ದಂತ ತೋರಿಸ್ಕೊಡ್ತೀನಿ. ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಫಾಲೋ ಮಾಡಿ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ. ಬನ್ನಿ, ಯಾಕೆ ತಡ ಮಾಡೋದು, ನಿಮಗೂ ಕೂಡ ಉದ್ದವಾಗಿ ಗ್ರೋತ್ ಮಾಡುವಂಥ ಒಂದು ಬ್ಯೂಟಿಫುಲ್ ಟಿಪ್ಸ್ ತೋರಿಸ್ಕೊಂಡು ಬರ್ತೀನಿ. ಇವಾಗ ಸ್ನೇಹಿತರೆ, ನಾನು ಏನು ತೊಗೊಂಡಿದ್ದೀನಿ ಅಂದರೆ ಟೀ ಪುಡಿ ನಮ್ಮ ಹೇರನ್ನು ಬ್ಲ್ಯಾಕ್ನೆಸ್ ಮಾಡುತ್ತೆ, ಹಾಗೆ ಶೈನಿಂಗ್ ಮಾಡುತ್ತೆ, ಹಾಗೆ ನಮ್ಮ ಕೂದಲು ಕೂಡ ಬೆಳವಣಿಗೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾದರೆ ಟೀ ಪುಡಿ ತೊಗೊಳ್ಳುವಾಗ ಒಂದೇನಪ್ಪ ಅಂದರೆ ಈ ಥರ ದಪ್ಪ ಇರುವಂಥ ಟೀ ಪುಡಿ ತೊಗೊಂಡ್ರೆ ಬೆಸ್ಟ್ ಅನ್ಬೋದು. ಯಾಕಂದರೆ ಇದು ದಪ್ಪ ಇರುವಂಥ ಟೀ ಪುಡಿ ಸ್ವಲ್ಪ ಸ್ಟ್ರಾಂಗಾಗಿ ನಮ್ಮ ಹೇರಿಗೆ ವರ್ಕ್ ಮಾಡುತ್ತೆ. ಹಾಗಾಗಿ ನಾನು ಇವಾಗ ತೋರಿಸ್ತಾ ಇರುವಂಥ ದಪ್ಪ ಇರುವಂಥ ಈ ಟೀ ಪುಡಿಯನ್ನು ತೊಗೊಂಡಿದ್ದೀನಿ. ನೀವು ಕೂಡ ಇದನ್ನೇ ಈ ರೀತಿಯಾಗಿದ್ದರೆ ಬಳಸಿ ಖಂಡಿತವಾಗಿ. ಆಮೇಲೆ ಮತ್ತೊಂದು ಏನು ತೊಗೋಬೇಕಪ್ಪ ಅಂದರೆ ನೋಡಿ, ನಮ್ಮ ಹೇರ್ ಫಾಲ್ ಆಗದೇ ರೀತಿ ಕೇರ್ ಮಾಡುವಂಥದ್ದು ಮೆಂತ್ಯ ಕಾಳು. ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಸ್ಪೀಡಾಗಿ ಉದ್ದವಾಗಿ ಗ್ರೋತ್ ಮಾಡುವಂಥ ಈ ಮೆಂತ್ಯ ಕಾಳನ್ನು ಬಳಸಬೇಕಾಗತ್ತೆ. ಹಾಗಾದರೆ ನಾವು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದಕ್ಕೆ ಈ ಹೋಮ್ ಮೇಡ್ ರೆಮಿಡಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನಿಮ್ಮ ಮಕ್ಕಳಾಗಲಿ, ದೊಡ್ಡವರಾಗಲಿ, ವಯಸ್ಸಾದವರಾಗಲಿ, ಯಾರೇ ಇರಲಿ, ಹೇರ್ ಫಾಲ್ ಸಮಸ್ಯೆ ಖಂಡಿತವಾಗಿ ಉಂಟಾಗ್ತಾ ಇರುವಂಥದ್ದು. ಹೇರ್ ಫಾಲ್ ಜೊತೆಗೆ ಬಿಳಿ ಕೂದಲ ಸಮಸ್ಯೆ, ಇದು ಎಲ್ಲರಿಗೂ ಕೂಡ ಬರ್ತಾ ಇರುವಂಥ ಸಮಸ್ಯೆ. ಯಾಕಪ್ಪ ಅಂದರೆ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಬರುತ್ತೆ. ಬನ್ನಿ ಮತ್ತೆ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ. ಫಸ್ಟು ಏನಪ್ಪ ಅಂದರೆ ಸ್ನೇಹಿತರೆ, ಯಾವುದೇ ರೆಮಿಡಿ ಮಾಡಲಿ ಅದಕ್ಕೆ ಬೇಕಾಗುವಂಥದ್ದು ಏನಪ್ಪ ಅಂದರೆ, ಫಸ್ಟು ನಾನು ಕಬ್ಬಿಣದ ಒಂದು ಬಾಣಲಿ ತೊಗೊಳ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಕಬ್ಬಿಣದ ಬಾಣಲಿಯಲ್ಲಿ ಈ ಥರ ಕಬ್ಬಿಣದ ಅಂಶ ಎಲ್ಲ ಕೂಡ ಬಿಟ್ಕೊಂಡಿರೋಂಥದ್ದು. ಹಾಗಾಗಿ ಈ ಥರ ಇರುವಂಥ ಬಾಣಲಿ ತುಂಬಾ ವರ್ಕ್ ಮಾಡುತ್ತೆ. ಹಾಗಾಗಿ ನೀವು ಕೂಡ ಇದೇ ರೀತಿಯಾಗಿರುವಂಥದ್ದು ತೊಗೋಬೋದು. ಇವಾಗ ನಾನು ಸ್ಟೋವ್ ಮೇಲೆ ಇಟ್ಕೊಂಡು ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದು ಕಬ್ಬಿಣದ ಬಾಣಲೆಯಲ್ಲಿ ಮಾಡೋದ್ರಿಂದ ಸ್ನೇಹಿತರೆ, ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಮಾಡುತ್ತೆ ಸ್ನೇಹಿತರೆ. ಯಾವುದೇ ಏನೇ ಕೆಮಿಕಲ್ ಇಲ್ದಿರುವಂಥ ಕಲರ್ ನೋಡಿ. ಹಾಗಾಗಿ ಈ ಥರ ಕಬ್ಬಿಣದ ಅಂಶ ಬಿಟ್ಕೊಳ್ಳುವಂಥ ಈ ಬಾಣಲಿ ಖಂಡಿತವಾಗಿ ತೊಗೊಳ್ಳೇಬೇಕು. ಇವಾಗ ನೋಡಿ, ನಾನು ಅದಕ್ಕೆ 1 ಲೋಟದಷ್ಟು ನೀರಿಗೆ 2 ಚಮಚದಷ್ಟು ಸಣ್ಣದಿಂದ ಚಮಚದಿಂದ 2 ಚಮಚದಷ್ಟು ಟೀ ಪುಡಿಯನ್ನು ಹಾಕ್ತಾಯಿದ್ದೀನಿ. ಟೀ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಈ ಬಾಣಲೆಯಲ್ಲಿ ಮಾಡೋದ್ರಿಂದ ಒಂಥರ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಒಂದು ಸರ್ತಿ ಆದರೂ ಕೂಡ ಇದರಲ್ಲಿ ಮಾಡಿ ನೋಡಿ, ಟ್ರೈ ಮಾಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಇವಾಗ ನೋಡಿ, ಟೀ ಪುಡಿ ಕುದಿತಾ ಇರುವಾಗ ಕಬ್ಬಿಣದ ಬಾಣಲೆಯಲ್ಲಿ ನೋಡ್ಬೋದು, ಕೆಳಗಡೆ ಇರುವಂಥ ಕಬ್ಬಿಣದ ಅಂಶ ಕೂಡ ಏನಾಗುತ್ತೆ ಅಂದರೆ ಬಿಟ್ಕೊಳ್ತಾ ಬರುತ್ತೆ. ಆವಾಗ ಏನಾಗುತ್ತೆ ಅಂದರೆ ನ್ಯಾಚುರಲಾಗಿ ನಮ್ಮ ಹೇರಿಗೆ ಒಂದು ಬ್ಲ್ಯಾಕ್ ಹೇರ್ ಪ್ಯಾಕ್ ರೀತಿಯೇ ಒಂದು ವರ್ಕ್ ಮಾಡುವಂಥ ಇದು ರೆಡಿ ಆಗುತ್ತೆ. ಇವಾಗ ಚೆನ್ನಾಗಿ ಕುದಿಯೋಕೆ ಬಿಡಿ. 1-2-3 ನಿಮಿಷ ಕುದೀತಾ ಮತ್ತು ಅದ್ರ ಜೊತೆಗೆ ಮತ್ತೊಂದು ಏನು ಸೇರಿಸ್ತೀನಿ ಅಂದರೆ ಮೆಂತ್ಯ ಕಾಳು ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟುತ್ತೆ, ಸ್ಪೀಡಾಗಿ ಹೇರ್ ಕೂಡ ಗ್ರೋತ್ ಮಾಡುತ್ತೆ, ಹಾಗೆ ನಮ್ಮ ಹೇರು ತುಂಬಾ ದೃಢದಿಂದ ಗಟ್ಟಿ ಮುಟ್ಟಾಗಿ ಮಾಡುತ್ತೆ. ಅದಕ್ಕೋಸ್ಕರ ನಾವು ಈ ಥರವಾಗಿ ಬಳಕೆ ಮಾಡ್ತಾ ಹೋದರೆ ನಮ್ಮ ಹೇರು ಒಂದೇ ವಾರಕ್ಕೆ ರಿಸಲ್ಟ್ ನೋಡಿ ಶಾಕ್ ಆಗ್ತೀವಿ ನಾವು ಕೂಡ. ಆಮೇಲೆ ಇದಕ್ಕೆ ಸೇರಿಸ್ತಾ ಇರೋಂಥದ್ದು ಬೆಸ್ಟ್ ಅಂದರೆ ಕರಿಬೇವು. ಯಾಕಪ್ಪ ಅಂದರೆ ನಾವು ಕರಿಬೇವಿಂದ ಕೂಡ ನಮ್ಮ ಕೂದಲು ಗ್ರೋತ್ ಮಾಡ್ಕೋಬೋದು. ಹಾಗೆ ನಮ್ಮ ಕೂದಲು ಕೂಡ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಇದು ಕೂಡ ಅದರಲ್ಲಿ ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ಅದು ಕೂಡ ಸಮಸ್ಯೆ ತಡೆಗಟ್ಟುತ್ತೆ. ಇವಾಗ ನೋಡಿ, ನಾನು ಇದು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ. 1 ಲೋಟದಷ್ಟು ನೀರು ಹಾಕಿದ್ದೀನಲ್ವ, ಚೆನ್ನಾಗಿ ಕುದಿಸ್ಕೊಂಡು ತಗೊಳ್ಳಿ. ಒಂದು ಅರ್ಧದಷ್ಟು ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ತಾ ಇರಬೇಕು. ಜಾಸ್ತಿ ನೀರು ಕುದೀತಾ ಕಡಿಮೆ ಆಗ್ತಾ ಬಂದರೆ ಮತ್ತೆ ನೀವು ಸ್ವಲ್ಪ ನೀರು ಸೇರಿಸ್ಕೋಬೋದು, ಏನು ಪರವಾಗಿಲ್ಲ. ನಾನು ಫಸ್ಟ್ ಇದನ್ನು ಕುದಿಸ್ತಾ ಇದ್ದೀನಿ, ನೀರು ಕಡಿಮೆ ಆಗ್ತಾ ಬರುತ್ತೆ, ತೋರಿಸ್ತೀನಿ. ಇವಾಗ ನೋಡಿ, ಕಬ್ಬಿಣದ ಅಂಶ ಎಲ್ಲ ಕೂಡ ಬಿಟ್ಕೊಂಡು ಕಲರ್ ಎಷ್ಟು ಗಾಢವಾಗಿರುವಂಥದ್ದು ನೋಡಿ. ಇಷ್ಟು ತುಂಬಾ ಗಾಢವಾಗಿ ಬರುತ್ತೆ. ಇನ್ನೂ ಕೂಡ ಕುದೀತಾ ಇರುವಾಗ ಇನ್ನೊಂದು ಸ್ವಲ್ಪ ಕಪ್ಪಾಗುತ್ತೆ, ತೋರಿಸ್ತೀನಿ ನಿಮಗೆ ಲಾಸ್ಟ್ವರೆಗೂ ನೋಡಿ. ಇವಾಗ ನೀರು ಕಡಿಮೆ ಆಗ್ತಾ ಬಂದಾಗ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಕೂಡ ನೀವು ಸೇರಿಸ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗಲೇ ನೋಡಿ ಎಷ್ಟು ಕಪ್ಪದಾಗಿ ಕಾಣಿಸ್ತಾ ಇರುವಂಥದ್ದು ಸ್ನೇಹಿತರೆ. ಯಾವುದೇ ಕೆಮಿಕಲ್, ಶಾಂಪೂ, ಡ್ರೈ
ತಲೆಗೆ ಹಚ್ತಾ ಇರ್ತೀವಲ್ಲ ಅದನ್ನು ಬಿಟ್ಬಿಡ್ತೀವಿ, ಇದೇ ಫಾಲೋ ಮಾಡುತ್ತಾ ಹೋಗ್ತೀವಿ ಸ್ನೇಹಿತರೆ. ಅಷ್ಟು ಬೆನಿಫಿಟ್ಸ್ ಇರುವಂಥದ್ದು. ಯಾಕಂದರೆ ನಮ್ಮ ಸ್ಕ್ಯಾಲ್ಪು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ವಿ ಅಂದರೆ ನಮ್ಗೆ ಯಾವುದೇ ಸಮಸ್ಯೆ ಬರಲ್ಲ ಸ್ನೇಹಿತರೆ. ಹಾಗಾಗಿ ಕೆಮಿಕಲ್ ಶಾಂಪೂನಿಂದಲೇ ನಮಗೆ ಕೂದಲು ಉದುರುವಂಥ ಸಮಸ್ಯೆ, ಹಾಗೆ ಕೂದಲು ಬೆಳೀತಾನೆ ಇಲ್ಲ, ಮತ್ತು ನಮ್ಮ ಕೂದಲು ಜಾಸ್ತಿ ಬಿಳಿ ಕೂದಲು ಸಮಸ್ಯೆ ಕೂಡ ಕೆಮಿಕಲ್ ಶಾಂಪೂನಿಂದ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಕೆಮಿಕಲ್ ಶಾಂಪೂ ಬಳಸೋದು ಕಡಿಮೆ ಮಾಡ್ತಾ ಹೋಗಿ. ಕೆಮಿಕಲ್ ಶಾಂಪೂ ಬಳಸೋರಿದ್ರೂ ಕೂಡ ಅದನ್ನು ಕೂಡ ಒಂದು ರೀತಿ ಯಾವ ರೀತಿ ನಾನು ಎಷ್ಟೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ ರೀತಿ ಕೂಡ ನೀವು ಬಳಕೆ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದು. ಇವಾಗ ನಾನು ಇದು ತೋರಿಸುವಂಥದ್ದು ನಮಗೆ ವಾರದಲ್ಲಿ ಒಂದು 3 ಸರ್ತಿನೇ ನಾವು ಟ್ರೈ ಮಾಡಿದ್ರೆ ಒಂದೇ ವಾರಕ್ಕೆ ನಮ್ಮ ಕೂದಲು ವೇಗವಾಗಿ 10ರಿಂದ 20 ಪಟ್ಟು ವೇಗವಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಸ್ಟ್ರಾಂಗಾಗಿ ಬೆಳವಣಿಗೆ ಆಗುತ್ತೆ, ಉದುರುವಂಥ ಸಮಸ್ಯೆ ಕೂಡ ತಡೆಗಟ್ತಾ ಹೋಗುತ್ತೆ. ಎಷ್ಟು ತನಕ ಬಾಯ್ಲ್ ಮಾಡಿದ್ದೀನಿ ಅಂತ ನೋಡ್ಬೋದು. ಎಷ್ಟು ಕಪ್ಪಗಾಗಿ ಕಾಣಿಸ್ತಾ ಇರ್ಬೋದು, ಇಷ್ಟು ಕಪ್ಪಗಾಗೋವರೆಗೂ ಕೂಡ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬಾಣಲಿ ನೋಡ್ತಾ ಇರ್ಬೋದು, ಕಬ್ಬಿಣದ ಬಾಣಲಿ ಫಸ್ಟ್ ಯಾವ ರೀತಿ ಇತ್ತು ಅಂತ. ಇವಾಗ ನೋಡಿ ಇದರಲ್ಲಿ ಕುದಿಸ್ಕೊಂಡಿರೋದಕ್ಕೋಸ್ಕರ ನೋಡಿ ಎಲ್ಲ ಕೂಡ ಕಬ್ಬಿಣದ ಅಂಶ ಇದರಲ್ಲಿ ಇಳಿದಿರುವಂಥದ್ದು. ಇವಾಗ ಒಂದು ಬೌಲಲ್ಲಿ ಸೋಸಿ ತೋರಿಸ್ತೀನಿ ನೋಡಿ. ನಾನು ಇವಾಗ ಒಂದು ಟೀ ಸೋಸುವಂಥದ್ದು ತೊಗೊಂಡು ಇದರಲ್ಲಿ ಚಾಳಣಿಯಲ್ಲಿ ಸೋಸ್ತಾ ಇದ್ದೀನಿ. ತುಂಬಾ ಕಪ್ಪಾಗಿರುವಂಥದ್ದು ಸ್ನೇಹಿತರೆ. ನೀವೇನಾದರೂ ಇದರಲ್ಲಿ ನೀವು ಬೇಕಂದರೆ ನಾರ್ಮಲಿ ಮೆಹಂದಿ ಕೆಮಿಕಲ್ ಇರುವಂಥ ಮೆಹಂದಿ ಬೇಡ, ನಾರ್ಮಲ್ ಆದರೆ ಯಾವುದಾದ್ರೂ ಮೆಹಂದಿ ತೊಗೊಂಡು ಕೂಡ ಅದರಲ್ಲಿ ನೀವು ಕಲಿಸ್ಕೊಂಡು ನೀವು ಹೇರ್ ಡ್ರೈ ರೀತಿ ಕೂಡ ನಿಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ತಲೆ ಪೂರ್ತಿಯಾಗಿ ಮಸಾಜ್ ಕೊಡಿ. ಮಸಾಜ್ ಕೊಟ್ಕೊಂಡು ಒಂದು 1/2 an hour ಇಟ್ಟು ಆಮೇಲೆ 1/2 an hour ಬಿಟ್ಟುಕೊಂಡು ನೀವು ತಲೆ ವಾಶ್ ಮಾಡ್ಕೊಳ್ಳಿ. ತಲೆ ವಾಶ್ ಮಾಡುವಾಗ ಶಾಂಪು ಮಾತ್ರ ಬಳಸಬೇಡಿ, ನಾರ್ಮಲಿ ತಲೆ ವಾಶ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಶೈನಿಯಾಗಿ ಸಿಲ್ಕಿಯಾಗಿ ನಮ್ಮ ಕೂದಲು ತುಂಬಾ ಸಾಫ್ಟಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಕೂದಲು ಕೂಡ ನೋಡಿ ಕೈಯಲ್ಲಿ ಹಿಡಿದ್ರೆ ಜರುಗುತ್ತೆ, ಅದೇ ಮುಖಾಂತರ ನಮ್ಮ ಕೂದಲು ಕೂಡ ಬೆಳವಣಿಗೆ ಸ್ಟ್ರಾಂಗಾಗಿ ಮಾಡ್ಕೋಬೋದು. ಈ ಥರ ಇರುವಂಥ ಬೆನಿಫಿಟ್ಸ್ ಇರುವಂಥ ಈ ಹೇರ್ ಸೀರಮ್ ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ವಿಡಿಯೋ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.